ಅದು ಒಂದು ರೀತಿಯಲ್ಲಿ ರಾಜ್ಯದಲ್ಲಿ ವಿವಾದವನ್ನು ಸೃಷ್ಟಿಸಿದೆ. ಒಂದು ಪತ್ರ, ಅದಕ್ಕೊಂದು ಪ್ರತಿಕ್ರಿಯೆ. ಆ ಪತ್ರವನ್ನು ಬರೆದವರು ಕರ್ನಾಟಕದ ಗೃಹ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದದ್ದು RSS ಮುಖ್ಯಸ್ಥರಾದಂಥ ಮೋಹನ್ ಭಾಗವತರವರಿಗೆ. ಇದು ಒಂದು ವಿವಾದವನ್ನು ಸೃಷ್ಟಿಸಿದೆ. ಒಂದು ರೀತಿಯಲ್ಲಿ ಪ್ರಿಯಾಂಕಾ ಖರ್ಗೆ ಅವರ ಮೇಲೆ ವೈಯಕ್ತಿಕ ದಾಳಿಗಳು ಕೂಡ ನಡೀತಾ ಇವೆ. ಅವರ ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ಮಾತುಕತೆ ನಡೀತಾ ಇದೆ. ಈ ಒಂದು ಪತ್ರದಲ್ಲಿ ಏನಿದೆ, ಆ ಪತ್ರವನ್ನು ಯಾವ ವ್ಯಕ್ತಿ ಬರೆದ ಅನ್ನುವುದು ಮುಖ್ಯವೇ ಅಥವಾ ಆ ಪತ್ರದಲ್ಲಿರುವ ಇಶ್ಯೂಸ್ಗಳು, ವಿಚಾರಗಳು ಮುಖ್ಯವೇ? ವ್ಯಕ್ತಿ ಮುಖ್ಯ ಆಗೋದಾದರೆ ವಿಚಾರ ಅನ್ನುವುದು ಎರಡನೇ ದರ್ಜೆಯದಾಗಿ ಹೋಗ್ಬಿಡುತ್ತೆ. ವಿಚಾರ ಮುಖ್ಯ ಆದಾಗ ಯಾವ ವ್ಯಕ್ತಿ ಆ ವಿಚಾರವನ್ನು ಮಾತಾಡ್ದ ಬಿಟ್ಟ ಅನ್ನೋದು ಇಮ್ಮೆಟೀರಿಯಲ್ ಆಗುತ್ತೆ. ನಾವು ವಿಚಾರದ ಬಗ್ಗೆ ಚರ್ಚೆ ಮಾಡೋಣ. ಯಾಕೆಂದರೆ ಜನತಂತ್ರ ವ್ಯವಸ್ಥೆಯಲ್ಲಿ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾದ್ದು ಉತ್ತರದಾಯಿತ್ವ ಅಂತ ಹೇಳ್ತೀವಲ್ವ, ಆ ಉತ್ತರದಾಯಿತ್ವ ಬಹಳ ಮುಖ್ಯವಾದ್ದು. ಯಾರೂ ಕೂಡ ಉತ್ತರದಾಯಿತ್ವದಿಂದ ಹೊರಗಿರುವುದಕ್ಕೆ ಸಾಧ್ಯ ಆಗಲ್ಲ. ಈ ದೇಶದ ಪ್ರಧಾನಿಯಿಂದ ಒಬ್ಬ ಸಾಮಾನ್ಯ ಪ್ರಜೆಯವರೆಗೆ ಪ್ರತಿಯೊಬ್ಬರಿಗೂ ಒಂದು ಉತ್ತರದಾಯಿತ್ವ ಬೇಕು. ವಾಟ್ ಯು ಕಾಲ್ ಇಟ್ ಅಕೌಂಟಬಿಲಿಟಿ. ಅಕೌಂಟಬಿಲಿಟಿಯನ್ನು ಮೀರಿ ಇರೋದಕ್ಕಾಗಲ್ಲ. ನಾನು ಯಾವುದೋ ಒಂದು ಧರ್ಮದ ಸಂಸ್ಥಾಪಕನೋ, ನಾನು ಆ ಧರ್ಮಕ್ಕಾಗಿ ನನ್ನ ಜೀವವನ್ನು ಕೊಡ್ತೇನೋ, ಆ ಧರ್ಮದ ಪ್ರತಿಷ್ಠಾಪನೆಗಾಗಿ ಏನು ಗೀತಾಚಾರ್ಯನಾದ ಶ್ರೀಕೃಷ್ಣ ಹೇಳಿದಂತೆ ಸಂಭವಾಮಿ ಯುಗೆ ಯುಗೆ ನಾನು ಹುಟ್ಟು ಬಂದಿದ್ದೇನೆ ಅಂತ ಕ್ಲೇಮ್ ಮಾಡ್ಕೋಬೋದು. ಆದರೆ ಯು ಆರ್ ಕಮಿಂಗ್ ಅಂಡರ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಏನು ಹೇಳಿದ್ರು ಖರ್ಗೆಯವರು? ಅವರ ಪತ್ರ ಏನಿದೆ ಆ ಪತ್ರದ ವಿವರಗಳನ್ನು ಕೂಡ ತಂದಿದ್ದೀರಿ. ಫಸ್ಟ್ ಅದ್ರ ಬಗ್ಗೆ ಮಾತನಾಡೋಣ. ಅದಾದ ಮೇಲೆ ಇದಕ್ಕೆ ಮೋಹನ ಭಾಗವತರು ಯಾವ ಉತ್ತರವನ್ನು ಕೊಟ್ಟರು ಅದನ್ನು ನೋಡೋಣ. ಸೊ ಇವರು ಬಹಳ ಮುಖ್ಯವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಅವರ ಪ್ರಶ್ನೆ ಏನು? RSS ಅಧಿಕೃತವಾಗಿ ಯಾವ ಕಾನೂನು ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ? ಈ ಪ್ರಶ್ನೆಗೆ ಉತ್ತರ ಪಡೆದುಕೊಳ್ಳಬೇಕಾದ್ದು ಈ ದೇಶದ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ. ಎರಡನೇದು, ಸಂಘವು ನೋಂದಾಯಿತ ಸಂಸ್ಥೆಯೇ ಅಲ್ಲದಿದ್ದರೆ ಯಾವ ಕಾನೂನು ವಿನಾಯಿತಿಯ ಆಧಾರದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ? ಸಂಘ ಅದು ನೋಂದಾಯಿತ ಸಂಸ್ಥೆ ಹೌದು ಅಲ್ವ ಅಂತ ತಿಳಿದುಕೊಳ್ಳುವ ಹಕ್ಕು ಕೂಡ ಇಲ್ವಾ? ಇದು ದೇವಲೋಕದಿಂದ ಬಂದಂಥ ಸಂಸ್ಥೆನ ಇದು? ಈ ಸಂಸ್ಥೆ ಎಲ್ಲಿ ದೇವಲೋಕದಲ್ಲಿ ದೇವೇಂದ್ರನ ಅಥವಾ ಯಾವುದೋ ಸತ್ಯಲೋಕದಲ್ಲಿ ಬ್ರಹ್ಮನ ಸೃಷ್ಟಿ ಮಾಡಿದ್ದು? ಯಾರು ಸೃಷ್ಟಿ ಮಾಡಿದ್ದು ಹೇಳಬೇಕಲ್ವಾ? ಎಲ್ಲಿ ನೋಂದಣಿ ಆಗಿದೆ? ಹಾಗೆಯೇ ಸಂಘದ ಆದಾಯದ ಮೂಲಗಳು, ದೇಣಿಗೆಗಳು, ಆಸ್ತಿಪಾಸ್ತಿ ಮತ್ತು ವೆಚ್ಚಗಳ ವಿವರವನ್ನು ಬಹಿರಂಗಪಡಿಸಿ ಅಂತ ಕೇಳಿದ್ದಾರೆ. ಹೇಳಬೇಕಲ್ವಾ? ನಾವು ಸ್ಯಾಲ್ರಿಡ್ ಪರ್ಸನ್ ಆದರೆ ನಮಗೆ ಬಂದು ದುಡ್ಡು ಏನು ಇದೆ ಅದರಲ್ಲಿ ಟ್ಯಾಕ್ಸ್ ಎಷ್ಟು? ವಿ ಆರ್ ಟ್ಯಾಕ್ಸ್ ಪೇಯಬಲ್. ಯಾವುದೇ ಸಂಸ್ಥೆ ಈ ದೇಶದಲ್ಲಿ ಜನತಂತ್ರ ವ್ಯವಸ್ಥೆಯಲ್ಲಿ ಅವರು ತೆರಿಗೆ ಕೊಡಲೇಬೇಕು. ತೆರಿಗೆ ವಿನಾಯಿತಿ ಕೆಲವರ್ದು ATG ಇದೆ, ಬೇರೆ ಬೇರೆ ಇದೆ, ದಟ್ ಇಸ್ ಎ ಡಿಫರೆಂಟ್ ಇಶ್ಯೂ. ಸೊ ಆದರೆ ಈ ಸಂಘದ ಆಡಳಿತಾತ್ಮಕ ರಚನೆ ಏನು, ಪದಾಧಿಕಾರಿಗಳ ವಿವರ ಹಾಗೂ ಉತ್ತರದಾಯಿತ್ವದ ವ್ಯವಸ್ಥೆ ಬಗ್ಗೆ ಮಾಹಿತಿ ಕೊಡಿ ಅಂದರೆ ಏನು ತಪ್ಪದು? ತಿಳ್ಕೊಳ್ಕೂಡ್ದ? ಅದೇನು ಗುಪ್ತವಾದ ಸಂಸ್ಥೆನಾ? ವೆದರ್ ಇಟ್ ಇಸ್ ಬಿಲಾಂಗ್ ಟು ಅಂಡರ್ವರ್ಲ್ಡ್? ಇದೇನು ಭೂಗತ ಲೋಕದಲ್ಲಿ ಕಾರ್ಯನಿರ್ವಹಿಸುವ ಸಂಸ್ಥೆ ಅಲ್ಲ. ಎಲ್ಲರಿಗೂ ಗೊತ್ತಿದೆ. ದೇಶ ಪ್ರೇಮದ ಹೆಸರಿನಲ್ಲಿ ಏನೋ ಮಾಡ್ಕೊತಿದ್ದಾರೆ. ಐ ಹ್ಯಾವ್ ನಥಿಂಗ್ ಟು ಸೇ ದಟ್. ಐ ಆಮ್ ನಾಟ್ ಅಗೇನ್ಸ್ಟ್ ದ ಇನ್ಸ್ಟಿಟ್ಯೂಷನ್. ಇಫ್ ಇನ್ಸ್ಟಿಟ್ಯೂಷನ್ ಡೂಯಿಂಗ್ ದಟ್ ವಿ ಆಲ್ ಗೋ ಅಂಡ್ ಡೂ ಇಟ್. 1925 ಪ್ರಾರಂಭವಾದ ಸಂಸ್ಥೆ ಏನು ಕಾರ್ಯಚಟುವಟಿಕೆ ಮಾಡ್ತಾ ಇದೆ ಅನ್ನೋದು ಡಿಫರೆಂಟ್ ಇಶ್ಯೂ. ಯಾಕೆಂದರೆ ಈ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯನ್ನು ಕೊಂದಂತಹ ಗೋಡ್ಸೆ ಕೂಡ ಮೂಲಭೂತವಾಗಿ RSS ಅವರಾಗಿದ್ದರು. ನಂತರ ಹಿಂದೂ ಮಹಾಸಭಾಗೆ ಬಂದವರು. ಇತಿಹಾಸ ಇದೆ. ಸೊ ಆದ್ದರಿಂದ ಈ ಪ್ರಶ್ನೆಗಳನ್ನು ಕೇಳುವುದು ತಪ್ಪು ಅಂತ ಹೇಳುವವರು ಯಾರು? ಸೊ ಪ್ರಿಯಾಂಕಾ ಖರ್ಗೆ ಅವರು ಇಂತಹ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೊ RSS ಕೂಡ ಪಾರದರ್ಶಕತೆ ಮತ್ತು ಕಾನೂನುಬದ್ಧ ಉತ್ತರದಾಯಿತ್ವ ಪಾಲಿಸಬೇಕು. ವೆದರ್ ಇಟ್ ಇಸ್ ಅ ರಾಂಗ್ ಥಿಂಗ್? ಇದು ತಪ್ಪ? ಕೇಳಬಾರ್ದ ಇದನ್ನು? ಸೊ ಇದಕ್ಕೆ ಮೋಹನ್ ಭಾಗವತ್ ಅವರ ಪ್ರತಿಕ್ರಿಯೆ ಏನಿದೆ ಅನ್ನೋದು ಕೂಡ ಅದ್ರ ಬಗ್ಗೆ ಮಾತನಾಡೋದಕ್ಕಿಂತ ಮೊದಲು ನಮ್ಮ ದೇಶದ ಕಾನ್ಸ್ಟಿಟ್ಯೂಷನ್ ಮತ್ತು ಕಾನೂನಿನ ಪ್ರಕಾರ ಯಾವುದೇ ಸಂಸ್ಥೆಗಳು ಹೇಗಿರಬೇಕು ಅನ್ನೋದು ತಿಳಿಸ್ಬಿಡ್ತೀನಿ ನಾನು. ಒಂದು, ಸಾಮಾನ್ಯವಾಗಿ ಕಾನೂನು ಸ್ವರೂಪದ ಆಧಾರದ ಮೇಲೆ ಟ್ರಸ್ಟ್ಗಳನ್ನು ಮಾಡ್ಕೋಬಾರ್ದು. ಟ್ರಸ್ಟ್ ಮಾಡ್ಬೋದು ಸೇವೆ ಮಾಡೋದಕ್ಕೆ. ಟ್ರಸ್ಟ್ ಏನಿದೆ ಅದರಲ್ಲಿ ಫ್ಯಾಮಿಲಿ ಟ್ರಸ್ಟ್ ಇರುತ್ತೆ, ಪಬ್ಲಿಕ್ ಟ್ರಸ್ಟ್ ಇರುತ್ತೆ, ಟ್ರಸ್ಟ್ಗಳಲ್ಲಿ ಬೇರೆ ಬೇರೆ ಇರುತ್ತೆ, ಟ್ರಸ್ಟ್ ಮಾಡ್ಕೋಬೋದು. ಸೆಕೆಂಡ್ ಥಿಂಗ್ ಇಸ್ ಅ ಸೊಸೈಟಿಯನ್ನು ನೀವು ರಚನೆ ಮಾಡ್ಕೋಬೋದು.
ಅದರಲ್ಲಿ ಸಾಂಸ್ಕೃತಿಕ, ಸಾಹಿತ್ಯಿಕ, ಶಿಕ್ಷಣ, ಕ್ರೀಡೆ, ಸಾಮಾಜಿಕ ಸೇವೆ, ಹೀಗೆ ಬೇರೆ ಬೇರೆ ಉದ್ದೇಶಗಳಿಗೆ ಸೊಸೈಟಿಯನ್ನು ಮಾಡ್ಬೋದು. ಇದಕ್ಕೆ ಸೊಸೈಟೀಸ್ ರಿಜಿಸ್ಟ್ರೇಷನ್ ಆಫ್ ಆ್ಯಕ್ಟ್ ಆಫ್ 1860 1860 ಸೊಸೈಟಿ ರಿಜಿಸ್ಟ್ರೇಷನ್ ಆ್ಯಕ್ಟ್ ಇದೆ. ಸೊ ಅದರ ಪ್ರಕಾರ ಮಾಡ್ಬೋದು. ಇನ್ನು ಸೆಕ್ಷನ್ 8 ಕಂಪನಿ, ಈ ಸೆಕ್ಷನ್ 8 ಕಂಪನಿ ಏನಿದೆ, ಲಾಭ ಗಳಿಕೆ ಮುಖ್ಯ ಉದ್ದೇಶವಲ್ಲದ ನಾನ್ ಪ್ರಾಫಿಟ್ ಆರ್ಗನೈಸೇಷನ್, ದಟ್ ಯು ಕ್ಯಾನ್ ಡೂ ಇಟ್. ಕಂಪನೀಸ್ ಆ್ಯಕ್ಟ್ ಆಫ್ 2013 ಅದರ ಅಡಿಯಲ್ಲಿ ಈ ಒಂದು ಸೆಕ್ಷನ್ 8 ಕಂಪನಿಯನ್ನು ರಿಜಿಸ್ಟರ್ ಮಾಡ್ಬೋದು. ಹಾಗೆಯೇ ಇದು ಶಿಕ್ಷಣ, ಸಂಶೋಧನೆ, ಪರಿಸರ, ಇದು ಸಮಾಜ ಸೇವೆ ಮುಂತಾದ ಉದ್ದೇಶಗಳಿಗೆ ಇದನ್ನು ಮಾಡಲಾಗುತ್ತೆ. ಇನ್ನು ಸಹಕಾರಿ ಸಂಘ ನಮಗೆ ಗೊತ್ತಿದೆ, ಕೋಆಪರೇಟಿವ್ ಸೊಸೈಟೀಸ್ ಇದೆ, ಅದರಲ್ಲಿ ಸೌಹಾರ್ದ ಸೊಸೈಟಿಗಳು ಬೇರೆವೆ, ಇದು ಬೇರೆವೆ. ರಾಜ್ಯ ಸಹಕಾರಿ ಕಾಯ್ದೆ ಅಡಿಯಲ್ಲಿ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟೀಸ್ ಆ್ಯಕ್ಟ್ನಲ್ಲಿ ಇದು ಬರುತ್ತೆ. ಸೊ ಅದಕ್ಕೆ ಉದಾಹರಣೆಗೆ ನಮ್ಗೆ ನೇರವಾಗಿ ಗೊತ್ತಾಗೋ ಹೇಳಿದ್ರೆ ಹಾಲು ಉತ್ಪಾದಕರ ಸಂಘ, ಅದು ಇದು ಎಲ್ಲ ಬರುತ್ತೆ. ಇನ್ನು ಕಂಪನಿಗಳಲ್ಲಿ ಪ್ರೈವೇಟ್ ಲಿಮಿಟೆಡ್ ಕಂಪನಿ, ಪಬ್ಲಿಕ್ ಲಿಮಿಟೆಡ್ ಕಂಪನಿ, ಸೊ 1 ಪರ್ಸನ್ ಕಂಪನಿ, ಅದು ಪ್ರೊಡ್ಯೂಸರ್ ಕಂಪನಿ ಎಲ್ಲ ಕೂಡ ಕಂಪನೀಸ್ ಆ್ಯಕ್ಟ್ ಆಫ್ 2013 ಅಡಿಯಲ್ಲಿ ಬರ್ತವೆ. ಇನ್ನು ಪಾಲುದಾರಿಕೆ ಸಂಸ್ಥೆಗಳಿವೆ, ಪಾರ್ಟ್ನರ್ಶಿಪ್ ಫರ್ಮ್, ಇಬ್ಬರು ಅಥವಾ ಹೆಚ್ಚು ವ್ಯಕ್ತಿಗಳು ವ್ಯವಹಾರ ನಡೆಸೋದಕ್ಕೆ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಆಫ್ 1932 ಅಡಿಯಲ್ಲಿ ಮಾಡ್ತಾರೆ. ಇನ್ನು ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಇದೆ. ಸೊ ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಸಂಘಟನೆಗಳಿವೆ, ಟ್ರಸ್ಟ್ ಸೊಸೈಟಿ ಅಥವಾ ಸೆಕ್ಷನ್ 8 ಕಂಪನಿಯಾಗಿ ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಸಂಘಟನೆಗಳನ್ನ ರಿಜಿಸ್ಟರ್ ಮಾಡಬೇಕು. ಯಾವುದರ ಅಡಿಯಲ್ಲಿ? ಟ್ರಸ್ಟ್ ಸೊಸೈಟಿ ಅಥವಾ ಸೆಕ್ಷನ್ 8. RSS ಇದಕ್ಕೆ ಅತೀತವಾಗುವುದು ಹೇಗೆ? ದಿಸ್ ಇಸ್ ದ ಕ್ವಶನ್. ಸೊ ಅದ್ರ ಜೊತೆಗೆ ತೆರಿಗೆ ಮತ್ತು ಇತರ ನೋಂದಣಿಗಳಿವೆ. ನೀವು ಪ್ಯಾನ್ ಇರಬೇಕು, ಟ್ಯಾನ್ ಇರಬೇಕು, GST ಇರಬೇಕು, ಟೋಲೆ ಇರಬೇಕು, ATG ಇರಬೇಕು, FCRA ವಿದೇಶಿ ಹಣ ಸ್ವೀಕರಿಸಿ FCRA ಇರಬೇಕು, ಇವುಗಳನ್ನು ಕೂಡ ಪಡಿಬೇಕಾಗತ್ತೆ. ಆದರೆ ಇದು ಯಾವುದೂ ಕೂಡ ಒಂದು ಸಂಸ್ಥೆ ಮಾಡಲ್ಲ ಅಂತ ಅಂದರೆ ಅದನ್ನು ಪ್ರಶ್ನಿಸುವ ಹಕ್ಕು ಈ ದೇಶದ ಪ್ರತಿಯೊಬ್ಬ ನಾಗರಿಕರು ಇದೆ. ಕೇವಲ ಪ್ರಿಯಾಂಕ ಖರ್ಗೆ ಮಾತ್ರ ಅಲ್ಲ, ಎನಿ ಇಂಡಿವಿಜುವಲ್, ಈ ದೇಶದ ಎನಿ ಸಿಟಿಜನ್ ಆಸ್ಕ್ ವೆದರ್ ಯುವರ್ ಕಂಪನಿ ಈಸ್ ರಿಜಿಸ್ಟರ್ಡ್ ಆರ್ ನಾಟ್. ಪ್ರಶ್ನಿಸ್ಬೋದಲ್ವಾ? ಪ್ರಶ್ನಿಸೋ ಅವಕಾಶ ಇದೆ ಅಲ್ವಾ? ಅದನ್ನು ಪ್ರಶ್ನಿಸಿದರೆ ಅದು ದೇಶದ್ರೋಹ ಆಗುತ್ತೆ. ಇದಕ್ಕಾಗಿದ್ದರೆ ಮೋಹನ್ ಭಾಗವತ್ ಯಾವ ಉತ್ತರ ಕೊಟ್ಟಿದ್ದಾರೆ ಅನ್ನೋದು ನೋಡೋಣ. ಮೋಹನ್ ಭಾಗವತರು 2 ಹೇಳ್ತಾರೆ. ಮೊದಲನೇದಾಗಿ ಹಿಂದೂ ಧರ್ಮ ನೋಂದಾಯಿತ ಸಂಸ್ಥೆಯೇ ಅನ್ನೋದು ಪ್ರಶ್ನೆ. ಹಿಂದೂ ಧರ್ಮವೇ RSS? ರಾಷ್ಟ್ರೀಯ ಸ್ವಯಂ ಸೇವಕ ಅಂದರೆ ಹಿಂದೂ ಧರ್ಮವಾ? ನಾನು ಹಿಂದೂ ಧರ್ಮದಲ್ಲೇ ಹುಟ್ಟಿದವನು. ಐ ಆಮ್ ನಾಟ್ ಎ ಮೆಂಬರ್ ಆಫ್ RSS. ಐ ಆಮ್ ಹಿಂದೂ. ಐ ಆಮ್ ಪ್ರೌಡ್ ಟು ಸೇ ಐ ಆಮ್ ಹಿಂದೂ. ಬಟ್ ನಾನು ಬಹಳ ಘನತೆ ಗೌರವದಿಂದ ಇನ್ನೊಂದರಿಂದ ನಾನು ಹಿಂದೂ ಅಂತ ಹೇಳ್ಬೋದು. ಆದರೆ RSS ನಾನು ಅಂತ ಹೇಳೋದಿದೆಯಲ್ಲ, ಅದೇ ಘನತೆ ಗೌರವ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇಟ್ಸ್ ಎ ಟೂ ಡಿಫ್ರೆಂಟ್ ಥಿಂಗ್ಸ್. ಹಿಂದೂ ಧರ್ಮ ಬೇರೆ, RSS. ಇವ್ರು ಮಾತನಾಡ್ತಾ ಏನು? ಹಿಂದೂ ಧರ್ಮ ನೋಂದಾಯ್ತಾ ಅಲ್ಲ, ನಾನು ಹಿಂದೂ ಧರ್ಮ, ನಾನೇ ಹಿಂದೂ ಧರ್ಮ, RSS ಹಿಂದೂ ಧರ್ಮ ಅನ್ನುವುದೇ ಹಿಂದೂ ಧರ್ಮಕ್ಕೆ ಮಾಡುವ ಅವಮಾನ. ಹಿಂದೂ ಧರ್ಮ ಇದನ್ನೆಲ್ಲ ಮೀರಿದ್ದು. ಹಿಂದೂ ಧರ್ಮ ತನ್ನದೇ ಆದಂತಹ ಅದೊಂದು ವೇ ಆಫ್ ಲೈಫ್ ಅಂತ ಹೇಳಲಾಗತ್ತೆ. ಸೊ ಅದರಿಂದ ಹಿಂದೂ ಧರ್ಮವೇ RSS ಅನ್ನುವುದು ಹಿಂದೂ ಧರ್ಮಕ್ಕೆ ಮಾಡುವ ಮೊದಲ ಅಪಚಾರ. ಮೋಹನ್ ಭಾಗವತ್ ಡಿಡ್ ಇಟ್. ಇನ್ನು ಅವರು ಇನ್ನೊಂದು ಮಾತು ಹೇಳ್ತಾರೆ, ಅನುದಾನ ಸರ್ಕಾರದಿಂದ ಅನುದಾನ ಪಡೆಯುವುದಿದ್ದರೆ ನೋಂದಿಡಬೇಕಂತೆ. ಇಟ್ಸ್ ರಾಂಗ್. ಇದು ಸುಳ್ಳು, ಇದು ತಪ್ಪು. ಮೋಹನ್ ಭಾಗವತ್ ಅವರು ಉದ್ದೇಶಪೂರ್ವಕವಾಗಿ ಈ ಮಾತನ್ನು ಹೇಳಿದ್ರು ಅಥವಾ ಇದು ಅವರ ಅಜ್ಞಾನವೋ ಗೊತ್ತಿಲ್ಲ ನನಗೆ. ಕೇವಲ ಕೇವಲ ಸರ್ಕಾರಿ ಅನುದಾನ ಪಡೆಯಬೇಕಾದರೆ ರಿಜಿಸ್ಟರ್ ಆಗಬೇಕು ಅಂತ ಹೇಳುವ ಸರಸಂಘ ಚಾಲಕರು, ಇವರ ಜ್ಞಾನಕ್ಕೆ ಏನು ಹೇಳೋಣ ಸ್ವಾಮಿ? ಹಾಗಿದ್ದರೆ ಎಲ್ಲರೂ ಕೂಡ, ಯಾರು ನೀವು ಸರ್ಕಾರಿ ಅನುದಾನ ಪಡೆದರೆ ಯಾರು ರಿಜಿಸ್ಟರ್ ಮಾಡೋದೇ ಬೇಡವಾ? ಎನಿಬಡಿ ಕ್ಯಾನ್ ಸ್ಟಾರ್ಟ್ ಎ ಕಂಪನಿ ಟೆಲ್ಲಿಂಗ್ ದಟ್ ಐ ಆಮ್ ಸರ್ವಿಂಗ್ ದ ಹಿಂದೂಯಿಸಮ್. ಸೊ ಆ ಕಾರಣಕ್ಕಾಗಿ ನಾನು ರಿಜಿಸ್ಟರ್ ಮಾಡಲ್ಲ, ಬಂದು ದುಡ್ಡೆಲ್ಲ ಹೊಡ್ಕೊಂಡು ಹೋಗ್ತಾ ಇರ್ತೀನಿ ಅಂತ ಹೇಳೋಕ್ಕಾಗತ್ತಾ? ಯಾವುದೇ ಒಂದು ಕಾನೂನಿಗೇನಿದೆ, ಎವ್ರಿ ಲಾ ಹ್ಯಾಸ್ ಇಟ್ಸ್ ಓನ್ ಎಕ್ಸೆಪ್ಷನ್ ಅಂತ. ಇದು ಯಾಕೆ ಎಕ್ಸೆಪ್ಷನ್ನು? ವೈ ದಿಸ್ ಇಸ್ ಅ ಕ್ವೆಶ್ಚನ್. ಇಂಡಿಯಾ ವಾಂಟ್ಸ್ ಟು ನೋ ಇಟ್, ಕರ್ನಾಟಕ ವಾಂಟ್ಸ್ ಟು ನೋ ಇಟ್. ಯಾಕೆ RSSಗೆ ಎಕ್ಸೆಪ್ಷನ್? ನೋಂದಣಿ ಅಗತ್ಯ ಇಲ್ಲ. ಆದರೆ ಇದಕ್ಕೇನು ಉತ್ತರ ಕೊಡಬೇಕಾಗಲ್ಲ ಅನ್ನುವುದು ದಾಷ್ಟ್ಯ. ನಾನು ಇದಕ್ಕೆ ಉತ್ತರ ನೀಡಲಾರೆ ಅನ್ನುವುದು ಅಹಂಕಾರ, ಗರ್ವ. ಯಾವುದೇ ಒಬ್ಬ ವ್ಯಕ್ತಿ ಕೇಳಿದಾಗ ಅದಕ್ಕೆ ಉತ್ತರ ನೀಡಬೇಕಾದ್ದು ಕರ್ತವ್ಯ. ಯಾಕೆಂದರೆ ಹಿಂದೂ ಧರ್ಮ ಕೂಡ ಅದನ್ನೇ ಹೇಳುತ್ತೆ. ಹಿಂದೂ ಧರ್ಮ ನಮ್ಮ ಕರ್ತವ್ಯದ ಬಗ್ಗೆ ಕೂಡ ಮಾತನಾಡುತ್ತೆ. ಆದ್ದರಿಂದ
Mohan Bhagwat will have to answer this question.